ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ನಾನು ನಿಮಗೆ ಮೇಕಪ್ ಬಾಕ್ಸ್ ಅಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ. ನಂದು ಲಾಸ್ಟ್ ಹೇರ್ ಕೇರ್ ರೂಟೀನ್ ಅಲ್ಲಿ ತುಂಬಾ ಜನ ಕೇಳಿದ್ರಿ ಈ ಡಬ್ಬದಲ್ಲಿ ಏನೇನಿದೆ ಅಂತ. ಸೊ ಇವತ್ತು ಅದ್ರ ಜೊತೆಗೆ ನನ್ನ ಹತ್ರ ಯಾವ್ಯಾವ ತರ ಕಾಸ್ಮೆಟಿಕ್ಸ್ ಇದೆ ಅಂಡ್ ಇವನ್ ಸ್ಕಿನ್ ಕೇರ್ ಪ್ರಾಡಕ್ಟ್ ವಿಡಿಯೋ ಮಾಡಿದಾಗ್ಲೂ ಕೂಡ ಸುಮಾರು ಜನ ಹೇಳಿದ್ರಿ ಯಾವ್ಯಾವ ಪ್ರಾಡಕ್ಟ್ಸ್ ನ ನೀವು ಯೂಸ್ ಮಾಡ್ತೀರಾ ಅಂತ. ಸೊ ನಾನು ಡೈಲಿಗೆ ಯಾವ್ದು ಯೂಸ್ ಮಾಡ್ತೀನಿ, ಟ್ರಾವೆಲ್ ಮಾಡುವಾಗ ಯಾವ್ದು ತಗೊಂಡು ಹೋಗ್ತೀನಿ, ಅಥವಾ ಫಂಕ್ಷನ್ಸ್ ಇದ್ದಾಗ, ಅಥವಾ ರೀಲ್ಸ್ ಮಾಡುವಾಗ, ಯೂಟ್ಯೂಬ್ ವಿಡಿಯೋ ಮಾಡುವಾಗ ಏನೇನು ಯೂಸ್ ಮಾಡ್ತೀನಿ ಅನ್ನೋದನ್ನ ನಿಮ್ ಎಲ್ರಿಗೂ ತೋರಿಸ್ಕೊಡ್ತೀನಿ. ತಡ ಮಾಡೋದು ಬೇಡ, ಹಾಗಿದ್ರೆ ಬನ್ನಿ. ಸೊ ನಾನು ಎಲ್ಲಾನು ಕೂಡ ಡಿಫ್ರೆಂಟ್ ಬಾಕ್ಸ್ ಆಗಿರ್ಲಿ, ಬ್ಯಾಗ್ ಆಗಿರ್ಲಿ, ಪೌಚಸ್ ಆಗಿರ್ಲಿ ಈ ಥರ ಮಾಡಿ ಇಡ್ತೀನಿ. ಇದರಲ್ಲಿ ಸ್ಕಿನ್ ಕೇರ್ ರೂಟೀನ್ ಆ ಥರದನ್ನ ಇಟ್ಟಿದ್ದೀನಿ. ಇದರಲ್ಲಿ ಒಂದು ಕೆಲವು ಇದು ಮೇಕಪ್ ಬಾಕ್ಸ್ ಇದು ಮಾಡುವಾಗ, ಇದು ಮಿಸಲಿನಿಯಸ್, ಇದು ಟ್ರಾವೆಲ್ ಮಾಡುವಾಗ ಹಾಗೂ ಡೈಲಿ ಯೂಸ್ ಮಾಡೋಂಥದ್ದು. ಆ್ಯಂಡ್ ಇದು ನನ್ನ ಮಗಳದು ಯಾವುದೇ ಕ್ಲಿಪ್ ಹಾಕೊಂಡು ಅವಳಿಗೆ ಕಳ್ಸಿದ್ರು ಕೂಡ ಅದು ವಾಪಸ್ ಬರೋದಿಲ್ಲ, ಒಂದೊಂದೇನೆ. ಸೊ ಹಾಗಾಗಿ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಅವಳಿಗೆ ಹಾಕೋದನ್ನ. ಇದು ಕ್ಲಿಪ್, ಹೇರ್ ಪಿನ್, ಅದು ಎಲ್ಲಾನು ಕೂಡ ಇದು ನನ್ನ ಹಸ್ಬೆಂಡ್ದು, ಅದನ್ನು ತೋರಿಸ್ತೀನಿ. ಅಂಡ್ ಇದು ಪರ್ಫ್ಯೂಮ್ಸ್ ಅಥವಾ ಫ್ರಾಗ್ರೆನ್ಸ್ ಇರೋಂಥದ್ದು ಆ ಥರದ್ದು. ಇದರಲ್ಲಿ ಪೂರ್ತಿ ನಾನು ಆಯಿಲ್ ಎಲ್ಲಾನು ಇಟ್ಟಿದ್ದೀನಿ. ಅಂಡ್ ಇದು ಸ್ಟ್ರೆಚ್ ಮಾರ್ಕಿಗೋಸ್ಕರ ಯೂಸ್ ಮಾಡ್ತಿದ್ದಂಥದ್ದು. ಆ್ಯಂಡ್ ಇದನ್ನ ಆಲ್ರೆಡಿ ನಾನು ನಿಮಗೆ ಹೇರ್ ಕೇರ್ ರೂಟೀನಲ್ಲಿ ತೋರಿಸಿದ್ದೀನಿ. ಆ್ಯಂಡ್ ಇದು ನನ್ನ ಇಯರಿಂಗ್ ಕಲೆಕ್ಷನ್. ಸ್ವಲ್ಪ ಯೂಸ್ ಮಾಡ್ತೀನಿ, ಬಟ್ ಆಲ್ಮೋಸ್ಟ್ ಯಾವುದೋ ಒಂದು ಹಾಕೊಂಡಿದ್ದೀನಲ್ವ ಅದನ್ನೇ ಎಲ್ಲ ವಿಡಿಯೋಗೂ ಹಾಕೊಳ್ತಾ ಇರ್ತೀನಿ. ಇವಾಗ ಒಂದೊಂದೇ ಪೌಚ್ ಆಗಿರ್ಲಿ, ಒಂದೊಂದೇ ಬಾಕ್ಸ್ ಅಲ್ಲಿ ಆಗಿರ್ಲಿ ಏನೇನಿದೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಮೊದಲಿಗೆ ಡೈಲಿ ವೇರ್ ಇಂದ್ರಲ್ಲಿ ಅಥವಾ ಟ್ರಾವೆಲ್ಗೆ ತಗೊಂಡು ಹೋಗೋಂಥದ್ರಲ್ಲಿ ಏನಿದೆ ಅಂತ ತೋರಿಸ್ತೀನಿ. ಇದನ್ನ ಯೂಶಲಿ ಇದು ಚಿಕ್ಕದಾಗಿದೆ, ಸೊ ಹಾಗಾಗಿ ರೆಗ್ಯುಲರ್ ಆಗಿ ಎಲ್ಲಾನು ಕ್ಯಾರಿ ಮಾಡ್ತೀನಿ. ಅಂಡ್ ಸ್ವಲ್ಪ ಕೋಲ್ಡ್ ಆಗಿದೆ, ವಾಯ್ಸ್ ಕೂಡ ಚೇಂಜ್ ಆಗಿದೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಕಾಟನ್ ಕಿವಿಗೆ ಇಟ್ಕೊಳ್ಳೋಕ್ಕೆ, ಆ್ಯಂಡ್ ಟಿಶ್ಯೂ, ದೆನ್ ರಬ್ಬರ್ ಬ್ಯಾಂಡ್ ಹಾಗೂ ಕ್ಲಿಪ್. ಹುಡುಗಿರಿಗೆ ಗೊತ್ತಿರ್ಬೋದು ಯಾಕೆ ಇದನ್ನ ಇಷ್ಟೊಂದು ಇಟ್ಕೋತೀವಿ ಅಂತ, ಬಿಕಾಸ್ ಎವ್ರಿ ಟೈಮ್ ನಾವು ಇದನ್ನ ಕಳ್ಕೊತಾ ಇರ್ತೀವಿ ಆ್ಯಂಡ್ ಎವ್ರಿ ಟೈಮ್ ಇದು ತುಂಬಾ ಹ್ಯಾಂಡಿ ಆಗಿರುತ್ತೆ. ದೆನ್ ಬಾಡಿ ಮಿಸ್ಟ್, ಇದು ಪ್ಲಮ್ ಅವ್ರದ್ದು ವೆನಿಲಾ ವೈಪ್ಸ್ ಅಂತ, ತುಂಬಾ ಚೆನ್ನಾಗಿದೆ, ಸಖತ್ ಚೆನ್ನಾಗಿ ಅನಿಸುತ್ತೆ, ನೀವೊಂದ್ಸರಿ ಟ್ರೈ ಮಾಡಿ. ದೆನ್ ರೇಸರ್, ಅಪ್ಪರ್ ಲಿಪ್ ಎಂದು ರೆಗ್ಯುಲರ್ ಆಗಿ ಮಾಡ್ಕೊಳ್ಳೋಕೆ. ಹುಡುಗಿಯರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಇದನ್ನ ಯಾಕೆ ಇಟ್ಕೊಳ್ಬೇಕು ಅಂತ, ಬಿಕಾಸ್ ಎವ್ರಿ ಟೈಮ್ ನಾವು ಪಾರ್ಲರ್ಗೆ ಹೋಗಿ ಐಬ್ರೋ ಮಾಡ್ಸೋದಾಗಿರ್ಲಿ ಅಥವಾ ಅಪ್ಪರ್ ಲಿಪ್ ಮಾಡ್ಸೋದಾಗಿರ್ಲಿ ಆಗೋದಿಲ್ಲ. ಸೊ ಹಾಗಾಗಿ ಇದು ತುಂಬಾ ಹ್ಯಾಂಡಿ ಆಗಿರುತ್ತೆ. ಇದನ್ನ ಆಕ್ಚುಲಿ ಇದು 2 ತರ ಬರುತ್ತೆ, ಒಂದು ಓಪನ್ ಇರೋ ತರದ್ದೇ ಒಂದಿದೆ, ಇನ್ನೊಂದು ಕ್ಲೋಸ್ ಇರೋದಿದೆ. ಇದು ಟ್ರಾವೆಲ್ ಮಾಡುವಾಗ ಇಲ್ಲೂ ಕಟ್ ಆಗ್ಬಾರ್ದು ಅಂತ, ಏನೇ ತರದ್ದು ಒಂದು ಇನ್ಸಿಡೆಂಟ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಕ್ಲೋಸ್ ಆಗಂತದ್ದು ಇಟ್ಕೋತೀನಿ. ಸೊ ನೆಕ್ಸ್ಟ್ ಕೂಮ್, ಆಮೇಲೆ ಸನ್ಸ್ಕ್ರೀನ್. ಇದು ನಾನು ಡಾಕ್ಟರ್ ಶೇಡ್ಸ್ ಅವರ ಸೆರಮೈಡ್ ಅಂಡ್ ವೈಟಮಿನ್ ಸಿ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ, ಇವಾಗ ಇದನ್ನೇ ಯೂಸ್ ಮಾಡ್ತಾ ಇರೋದು. ಲೆನಿಂಜ್ ಅವರ ಲಿಪ್ ಮಾಸ್ಕ್, ಸೊ ಇದನ್ನ ಯೂಸ್ ಮಾಡ್ತೀನಿ. ಹಾಗೆ ಯಾವ್ದಾದ್ರು ರೆಸಾರ್ಟ್ಸ್ ಹೋದಾಗ ಅಥವಾ ಊರಿಗೆಲ್ಲಾದ್ರೂ ಹೋದಾಗ ಶಾಂಪೂ ಅಡ್ಜಸ್ಟ್ ಆಗೋದಿಲ್ಲ, ಸೊ ಹಾಗಾಗಿ ಅಲ್ಲಿ ಯೂಸ್ ಮಾಡೋದು ಬೇಡ ಅಂತ ಹೇಳಿ ಲವ್ ಅಂಡ್ ಬ್ಯೂಟಿ ಪ್ಲಾನೆಟ್ ಅವ್ರದ್ದು ಸಲ್ಫೇಟ್ ಫ್ರೀ ಶಾಂಪೂನ ಯೂಸ್ ಮಾಡ್ತೀನಿ. ಐ ಹ್ಯಾವ್ ಟೋಲ್ಡ್ ಯು ಯಾಕೆ ಸಲ್ಫೇಟ್ ಫ್ರೀ ಅಂಡ್ ಸಲ್ಫೇಟ್ ಎರಡೂ ಇರುವಂತಹ ಕಾಂಬಿನೇಷನ್ ಅಲ್ಲಿ ನಾವು ಹೇರ್ ಶಾಂಪೂನ ತಗೊಳ್ಬೇಕು ಅಥವಾ ಯೂಸ್ ಮಾಡಬೇಕು 15 days once 15 days ಅನ್ನೋದನ್ನ ನಾನು ಹೇರ್ ಕೇರ್ ರೂಟೀನ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೋಡಿ. ಅಂಡ್ ದೆನ್ ಆಯಿಂಟ್ಮೆಂಟ್, ಬ್ರೂಟಾ ಫ್ಲೇಮ್ ಜೆಲ್. ನಿಮ್ಗೆ ನಿಜವಾಗ್ಲೂ ಇದು ತುಂಬಾ ಯೂಸ್ ಆಗುತ್ತೆ ಮಕ್ಕಳಿರೋರಿಗೆ. ಯಾಕೆಂತಂದ್ರೆ ಎವ್ರಿ ಟೈಮ್ ನಾವು ಎವ್ರಿ ವೀಕೆಂಡ್ ಆಲ್ಮೋಸ್ಟ್ ಟ್ರಾವೆಲ್ ಮಾಡ್ತಿರ್ತೀವಿ. ಬ್ಯಾಕ್ ಪೇನ್ ಹೇಗಿರುತ್ತೆ ಅನ್ನೋದು 2 C-section ಆಗಿರೋದ್ರಿಂದ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮೈ ಬ್ಯಾಕ್ ಪೇನ್. ಅಂಡ್ ಅದಾದ್ಮೇಲೆ ಟಾಡ್ಲರ್ಸ್ ಈಗ, ಸೊ ತುಂಬಾ ಹ್ಯಾಂಡಿ ಆಗಿರುತ್ತೆ. ಎವ್ರಿ ಟೈಮ್ ನನ್ನ ಹಸ್ಬೆಂಡ್ ಹತ್ರ ಹಚ್ಕೊಡಿ ಅಂತ ಕೇಳೋದೇ ಆಗಿರುತ್ತೆ. ಸೊ ಇದು ಮನೇಲಿ ಒಂದು ಇಟ್ಟಿರ್ತೀನಿ, ಹೊರಗಡೆ ಒಂದು. ಆಮೇಲೆ ಪಿಲ್ಗ್ರಿಮ್ ಅವರ BB ಕ್ರೀಮ್, ಗ್ಲೋ BB ಕ್ರೀಮ್ ಯೂಸ್ ಮಾಡ್ತೀನಿ. ಈಗ ಸದ್ಯಕ್ಕೆ ಇದನ್ನ ಯೂಸ್ ಮಾಡ್ತಿದ್ದೀನಿ, ರೀಲ್ಸ್ ಮಾಡುವಾಗ ಆಗಿರ್ಲಿ, ಇಲ್ಲ ಅಂತಂದ್ರೆ ವಿಡಿಯೋ ಮಾಡುವಾಗ ಆಗಿರ್ಲಿ, ಇವಾಗ್ಲೂ ಕೂಡ ಇದನ್ನೇ ಹಚ್ಕೊಂಡಿರೋದು. ಅಥವಾ ಹೊರಗಡೆ ಇಮಿಡಿಯೇಟ್ ಆಗಿ ಹೋಗ್ಬೇಕನ್ನೋ ತರ ಆಗಿರ್ಲಿ. ಅದ್ ಬಿಟ್ಟು ಫೌಂಡೇಶನ್ ಇದೆಲ್ಲಾನು ಕೂಡ ಸ್ಯಾರಿ ಉಟ್ಕೊಂಡಾಗ, ಚೂಡಿದಾರ್ ಹಾಕೊಂಡಾಗ, ಇಲ್ಲ ಫಂಕ್ಷನ್ಸ್ ಏನಾದ್ರು ಹೋಗುವಾಗ ಮಾತ್ರ ಅದನ್ನ ಎಲ್ಲ ಯೂಸ್ ಮಾಡೋದು, ಅದರ್ವೈಸ್ ಇದನ್ನ ಯೂಸ್ ಮಾಡ್ತೀನಿ. ದೆನ್ ಐಲೈನರ್ ಹಾಗೂ ಏನಂತಾರೆ, ಇದು ಐಲೈನರ್, ಇದು ಲಿಕ್ವಿಡ್,
ಇದು ಪೆನ್ಸಿಲು, ಇದು ಲ್ಯಾಕ್ಮಿ ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ. ದೆನ್ ಪ್ಲಮ್ ಅವರ ರೈಸ್ ವಾಟರ್ ಅಂಡ್ ನಿಯಾಸಿನಮೈಡ್ ಮಾಯಿಶ್ಚರೈಸರ್ ಯೂಸ್ ಮಾಡ್ತೀನಿ. ಇದನ್ನ ಹೊರಗಡೆ ಹೋಗುವಾಗ್ಲೂ ಒಂದು ಇಟ್ಕೊಂಡಿರ್ತೀನಿ. 2 ಬಾಕ್ಸ್ ಇದೆ, ಮನೆಯಲ್ಲೂ ಒಂದು ಇಟ್ಟಿರ್ತೀನಿ, ಇದು ಹೊರಗಡೆ ಹೋಗೋ ಒಂದು ಬ್ಯಾಗಲ್ಲೂ ಇಟ್ಟಿರ್ತೀನಿ. ದೆನ್ ಹೆಡ್ ಅಂಡ್ ಶೋಲ್ಡರ್, ಆಸ್ ಐ ಟೋಲ್ಡ್ ಯು, ಅದು ಸಲ್ಫೇಟ್ ಫ್ರೀ, ಇದು ಸಲ್ಫೇಟ್. ಯಾವಾಗಾದ್ರೂ ಎಮರ್ಜೆನ್ಸಿಗೆ ಬೇಕಾಗತ್ತೆ ಅಂತ. ಏನಕ್ಕೂ ಎಮರ್ಜೆನ್ಸಿ ಇಲ್ಲ ಅಂತಂದ್ರೆ ನನ್ನ ಹಸ್ಬೆಂಡ್ ಕಾರ್ ವಾಶ್ ಮಾಡಕ್ಕೆ ತಗೊಂಡು ಹೋಗ್ತಾರೆ. ಆ್ಯಂಡ್ ಈ 2 ಲಿಪ್ಸ್ಟಿಕ್ ತಗೊಂಡು ಹೋಗ್ತಾ ಇದ್ದೀನಿ. ಸದ್ಯಕ್ಕೆ ಇವೆರಡು ತುಂಬಾ ಯೂಸ್ ಮಾಡ್ತಾ ಇದ್ದೀನಿ. ಇದು ಮೆಬ್ಲಿನ್ ಅವರ ಒಂದು ಪೀಚಿ ಕಲರ್, ಅಂಡ್ ಇದು ಮಾರ್ಸ್ ಅವರ ಲಿಪ್ ಕ್ರೇಯಾನ್. ಆಕ್ಚುಲಿ ಇವೆರಡನ್ನು ಯಾಕೆ ಕಾಂಬಿನೇಷನ್ ಅಲ್ಲಿ ಯೂಸ್ ಮಾಡ್ತಿದ್ದೀನಿ ಅಂತಂದ್ರೆ, ಇದು ತುಂಬಾ ಲೈಟ್ ಆಗೋಯ್ತು. ಲೈಟ್ ಪೀಚಿ ಅಂತಂದ್ರೆ ತುಂಬಾ ಲೈಟ್, ತುಂಬಾ ಲೈಟ್ ಆಗಿದೆ. ಇದು ತುಂಬಾ ಡಾರ್ಕ್ ಆಗಿದೆ. ಇಟ್ಸ್ ಸೋ ಡಾರ್ಕ್. ಎಷ್ಟು ರೆಡ್ ಇದೆ ಅಂತಂದ್ರೆ, ಇದು ನನ್ನ ಮಗಳು ಎಲ್ಲ ಹಾಕೋದು ತೆಗೆಯೋದು ಮಾಡಿ ಆಚೆ ಈಚೆ ಎಲ್ಲ ಮಾಡ್ಬಿಟ್ಟಿದ್ದಾಳೆ. ಸೊ ಇದನ್ನ ಹೆಂಗ್ ಹಚ್ಕೋತೀನಿ ಅಂತಂದ್ರೆ, ಈ 3 ಲೈನು, ಕೆಳಗಡೆ 3 ಲೈನು, ನಾನು ಆ ಮಧ್ಯದಲ್ಲಿ ಇದನ್ನ ಹಾಕೊಳ್ತೀನಿ ಅಷ್ಟೇ, ಕಾಂಬಿನೇಷನ್. ಅಂಡ್ ನಿಮ್ಮೆಲ್ರಿಗೂ ಗೊತ್ತಿರ್ಬೋದು, ನಾವ್ ಏನೇ ಕಲರ್ನು ಅಷ್ಟು ಚೂಸ್ ಮಾಡಿ ತಗೊಂಡ್ರು ಕೂಡ ಬೇರೆ ಬೇರೆ ಲಿಪ್ಸ್ಟಿಕ್ ನ ಹಾಕೊಂಡು ಅದನ್ನೊಂದು ಟ್ರಯಲ್ ಅಂಡ್ ಎರರ್ ಮಾಡಿ ಆ ಕಾಂಬಿನೇಷನ್ ಅಲ್ಲೇ ಹಾಕೊಡೋದು ಅಂತ. ಸೊ ಟ್ರಾವೆಲ್ ಥಿಂಗ್ಸ್ ಅಲ್ಲಿ ಇಷ್ಟೇ, ಅಥವಾ ಡೈಲಿ ವೇರ್ ಇಷ್ಟನ್ನೇ ನಾನು ಯೂಸ್ ಮಾಡೋದು. ಸ್ನಾನ ಮಾಡಾದ್ಮೇಲೆ ಈ ಮಿಸ್ಟ್ ಹಾಕೊಳ್ಳೋದು. ಸೊ ಆಮೇಲೆ ಈ ಬಾಡಿ ಕ್ರೀಮ್ ಹಚ್ಕೊಳ್ಳೋದು. ಇದು ಕೂಡ ಪ್ಲಮ್ ಅವರ ಬಾಡಿ ಲವಿಂಗ್ ಬಾಡಿ ಬಟರ್ ವೆನಿಲಾ ವೈಪ್ಸ್. ನಂಗೆ ವೆನಿಲಾ ಅದು ಪ್ಲಮ್ ತುಂಬಾ ಇಷ್ಟ. ಸೊ ಹಾಗಾಗಿ ಇದು ಕೂಡ ತುಂಬಾ ಥಿಕ್ ಕನ್ಸಿಸ್ಟೆನ್ಸಿ ಇದೆ, ಸಖತ್ ಥಿಕ್ಕಾಗಿದೆ. ಅಂಡ್ ತುಂಬಾ ಚೆನ್ನಾಗಿ ನಿಮ್ಮ ಒಂದು ಸ್ಕಿನ್ ಅನ್ನ ಹೈಡ್ರೇಟ್ ಮಾಡುತ್ತೆ. ಅಂಡ್ ಆ ಹ್ಯೂಮಿಡಿಟಿನ, ಏನಂತಾರೆ, ಆ ಮಾಯಿಶ್ಚರೈಸರ್ ನ ಬಾಡಿಗೂ ಕಾಪಾಡುತ್ತೆ. ನೆಕ್ಸ್ಟ್ ಈ ಪೌಚ್. ಸೊ ಇದರಲ್ಲಿ ಆಲ್ಮೋಸ್ಟ್ ಮಿಸ್ಲೇನಿಯಸ್ ಇಟ್ಟಿರ್ತೀನಿ. ಇದು ಮನೇಲಿ ಇಟ್ಟಿರ್ತೀನಿ, ಅಥವಾ ಏನಾದ್ರೂ ಈ ದೊಡ್ಡ ಬಾಕ್ಸ್ ತಗೊಂಡ್ ಹೋಗಕ್ ಆಗಲ್ಲ ಅಂತ ಅಂದಾಗ ಇದನ್ನ ತಗೊಂಡ್ ಹೋಗ್ತೀನಿ. ಇದರಲ್ಲಿ ನೀವೆಲ್ಲರೂ ನನ್ನ ರೀಲ್ಸ್ ಅಲ್ಲಿ ನೋಡಿರ್ಬೋದು, ಹೆಡ್ ಬ್ಯಾಂಡ್. ಸೊ ಇದಿಟ್ಟಿರ್ತೀನಿ. ಹಾಗೂ ಐ ಡೋಂಟ್ ನೋ, ಇದು ಒಂದು 8-9 ಇಯರ್ಸ್ ಆಯ್ತು ಈ ಪೌಚ್ ತಗೊಂಡು. ಇದ್ರಲ್ಲಿ ಯೂಶಲಿ ಕಾಯಿನ್ಸ್, ಯಾವಾಗ್ಲೂ ಕಾಯಿನ್ಸ್ ಇಟ್ಟಿರ್ತೀನಿ. ಐ ಡೋಂಟ್ ನೋ, ಯಾವಾಗ್ಲೂ ಇರುತ್ತೆ. ಅಂಡ್ ಅದನ್ನು ಕೂಡ ನನ್ನ ಮೇಕಪ್ ರಿಲೇಟೆಡ್ ಒಂದು ಏನ್ ಇಟ್ಟಿರ್ತೀನಲ್ಲ, ಅಲ್ಲೇನೆ ಇದನ್ನ ಇಟ್ಟಿರ್ತೀನಿ. ಯಾವುದೇ ತರಹದ ವಾಸ್ತು ಅದೆಲ್ಲ ಏನೂ ಅಲ್ಲ, ಗೊತ್ತಿಲ್ಲ, ಅಲ್ಲೊಂದು ಯಾವಾಗ್ಲೂ ಇಟ್ಟಿರ್ತೀನಿ. ಅಂಡ್ ದಿಸ್ ಈಸ್ ನಂದು ಐಬ್ರೋ ವಿಡಿಯೋನಲ್ಲಿ ಇದನ್ನ ಆಲ್ರೆಡಿ ನಾನು ತೋರಿಸಿದ್ದೀನಿ. ಈ ಪೌಚ್, ಆಕ್ಚುಲಿ ಪೌಚ್ ಬರೀ ಈ ಐಬ್ರೋದು ಇದಿದೆಯಲ್ಲ, ಬ್ರಷ್ ಇದೆಯಲ್ಲ, ಇದು ಒಂದಕ್ಕೋಸ್ಕರ ಕೊಟ್ಟಿದ್ದು. ಬಟ್ ನಾನು ಇವಾಗ ಇದರಲ್ಲಿ ಐಬ್ರೋ ಬ್ರಷ್ ಆಗಿಲ್ಲ, ಐಬ್ರೋ ರಿಲೇಟೆಡ್ ಅಥವಾ ಹೇರ್ ರಿಮೂವಲ್ ರಿಲೇಟೆಡ್ ಇದೊಂದು ಆಗ್ಲೇ ಹೇಳದ್ನಲ್ಲ. ಸೊ ಇದು ಬೆಂಡ್ ಆಗೋದಿಲ್ಲ, ಇದೊಂದು. ದೆನ್ ಐಬ್ರೋ ಪ್ಲಕ್ಕರ್. ಸೊ ಯೂಶಲಿ ನಾನು ಇದನ್ನು ಕೂಡ ತುಂಬಾ ಜಾಸ್ತಿ ಯೂಸ್ ಮಾಡ್ತೀನಿ. ಅಂಡ್ ಇದು ಇನ್ನೊಂದು ಬ್ರಷ್ ಇದೆ. ಮತ್ತೆ ಇದು ಐಬ್ರೋ ಪೆನ್ಸಿಲ್ ಕೂಡ ಸ್ವಲ್ಪ ಲೈಟ್ ಬ್ರೌನ್. ಇದನ್ನ ನಾನು ಮೇಕಪ್ ಏನಾದ್ರು ಮಾಡಿದಾಗ ಅದು ತುಂಬಾ ಅನಿವಾರ್ಯ ಇದೆ ಅಂದ್ರೆ ಹಾಕೊಳ್ತೀನಿ, ಯಾಕೆಂದ್ರೆ ನಂದು ಆಲ್ರೆಡಿ ಐಬ್ರೋ ಚೆನ್ನಾಗಿದೆ, ಥಿಕ್ಕಾಗಿದೆ. ಅಂಡ್ ದಿಸ್ ಈಸ್ ಕತ್ರಿ. ನಮ್ಮ ನೋಸಲ್ಲಿರೋ ಹೇರ್ ಆಗಿರ್ಲಿ ಅಥವಾ ಐಬ್ರೋನಲ್ಲಿ ಎಕ್ಸ್ಟ್ರಾ ಇರೋ ಹೇರ್ ಆಗಿರ್ಲಿ. ಸೊ ಇದಾದ್ಮೇಲೆ ಸುಮಾರು ಸ್ಟಿಕ್ಕರ್ಗಳಿದೆ. ಐ ಲವ್ ಸ್ಟಿಕ್ಕರ್ಸ್, ಬಟ್ ನಾನು ಆಲ್ಮೋಸ್ಟ್ ನನ್ನ ಯಾರು ತುಂಬಾ ಬಟ್ಟಿಟ್ಟಿರೋದನ್ನ ನೋಡಿಲ್ಲ. ಇಲ್ಲಾಂದ್ರೆ ಲೈನರ್ ಇರುತ್ತಲ್ಲ, ಅದ್ರಲ್ಲೇ ಒಂದು ಬೊಟ್ಟಿಟ್ಟಿರ್ತೀನಿ. ಇದು ಯಾವ್ದಾದ್ರು ಚೂಡಿದಾರ್, ಇವನ್ ಚೂಡಿದಾರ್ಗೂ ಹಾಕಲ್ಲ, ಸ್ಯಾರೀಸ್ ಏನಾದ್ರು ಇದ್ದಾಗ ಅಷ್ಟೇ ಹಾಕೊಳ್ಳೋದು. ಸುಮಾರು ಕಲೆಕ್ಷನ್ ಇಟ್ಟಿದ್ದೀನಿ, ಬನ್ನಿ ತೋರಿಸ್ತೀನಿ ಯಾವ್ದು ಅಂತ. ಇದು ಸಿಲ್ವರ್ ಥರದ್ದು. ಆ್ಯಂಡ್ ಇದನ್ನು ಕೂಡ ಅಷ್ಟೇ, ನನ್ನ ಮಗಳೆಲ್ಲ ಒಂದು ಇದರಲ್ಲಿರೋದನ್ನು ಕಿತ್ತು ಹಾಕ್ಬಿಟ್ಟಿದ್ದಾಳೆ. ದಿಸ್ ಈಸ್ ಸೋ ನೈಸ್ ಆ್ಯಕ್ಚುಲಿ. ಆದರೆ ಸದ್ಯಕ್ಕೆ ಅಂದರೆ ಇದು ಈ ಥರ ಎಲ್ಲ ಇಟ್ಟು ಅಭ್ಯಾಸ ಇಲ್ಲ, ಹಾಗಾಗಿ ಇದನ್ನು ಎಲ್ಲೂ ಇಟ್ಟಿಲ್ಲ. ಇದು ನನ್ನ ತಂಗಿ ಮದುವೆ ರಿಸೆಪ್ಷನ್ಗೋಸ್ಕರ ತಗೊಂಡಿದ್ದೆ, ಬಟ್ ಏನೋ ಮ್ಯಾಚ್ ಆಗಲಿಲ್ಲ ಅಂತ ಇಟ್ಟಿಲ್ಲ. ದೆನ್ ಇದು ಇದೆ ಗೋಲ್ಡನ್ ಕಲರ್. ಇದು ಸ್ಯಾರಿ ಏನಾರು ಹಾಕೊಂಡಾಗ, ಇದು ಚೂಡಿದಾರನ್ನ ಹಾಕೊಂಡಾಗ ಕಲರ್ ಮ್ಯಾಚ್ ಆಗೋಕ್ಕೆ. ಆ್ಯಂಡ್ ಇದೊಂದು, ಆ್ಯಂಡ್ ಇದು ಆಲ್ಮೋಸ್ಟ್ ಈ ನಡುವೆ ತುಂಬ ಅಬ್ಸೆಸ್ಡ್ ಆಗಿರುವಂಥ ಡಿಸೈನ್ ಇದು. ಇದನ್ನು ಸ್ಯಾರಿಗೆಲ್ಲ ಹಾಕ್ಕೊಳ್ತೀನಿ. ಆ್ಯಂಡ್ ಇದು ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಅಷ್ಟೇ. ಸೊ ಇಷ್ಟೊಂದೆಲ್ಲ ನಾನು ನೋಡಿದ್ದೀರಲ್ಲ, ಬಟ್ ಒಂದು ವಿಡಿಯೋನಲ್ಲಿ ಆಗಿರಲಿ, ಒಂದು ಫೋಟೋನಲ್ಲಿ ಆಗಿರಲಿ, ನಾನು ಸ್ಟಿಕ್ಕರ್ ಇಟ್ಟಿರೋದನ್ನು ನೀವು ನೋಡಿರೋದಿಲ್ಲ ಬಿಡಿ. ಇದು ನನ್ನ ಮಗಳದು ಪುಟ್ಟ ಬಾಕ್ಸ್.
ಎಲ್ಲ ಥರ ರಬ್ಬರ್ ಬ್ಯಾಂಡ್ ಆಗಿರಲಿ, ಸುಮಾರು ರಬ್ಬರ್ ಬ್ಯಾಂಡ್ ಎಲ್ಲ ಕಳೆದು ಹಾಕ್ಬಿಟ್ಟಿದ್ದಾಳೆ, ಇವನ್ ಸ್ಟಿಕ್ಕರ್ನ ಕೂಡ. ಸೊ ಹಾಗಾಗಿ ಅವಳ ಕೈಗೆ ಸಿಗಬಾರ್ದು ಅಂತ ಎತ್ತಿಟ್ಟಿದ್ದೀನಿ. ತುಂಬ ಕ್ಯೂಟಾಗಿದೆ ಈ ಬಾಕ್ಸ್. ಸೊ ಇದೆಲ್ಲ ಅವಳದು. ಆ್ಯಂಡ್ ಇನ್ನೊಂದು, ಈ ಬ್ಲೂ ಬಾಕ್ಸ್ ಯಾರ್ದು ಗೊತ್ತಾ? ನನ್ನ ಹಸ್ಬೆಂಡ್. ಇಟ್ಸ್ ಮೈ ಹಸ್ಬೆಂಡ್ ಸ್ಕಿನ್ ಕೇರ್ ರುಟೀನ್. ಏನೇನಿದೆ ಗೊತ್ತಾ? ಆಮೇಲೆ ವ್ಯಾಸ್ಲಿನ್ ಬಾಡಿಗೆ, ಆಮೇಲೆ ಫೇರ್ ಆ್ಯಂಡ್ ಲವ್ಲಿ, ಆಮೇಲೆ ಪಾನ್ಸ್. ನನ್ನ ಹಸ್ಬೆಂಡು ಬ್ಯೂಟಿ ರಹಸ್ಯ ಇದೇನೆ, ಪಾನ್ಸ್ ಹಾಗೂ ಫೇರ್ ಆ್ಯಂಡ್ ಲವ್ಲಿ. ಪಾಪ ಫೈನಲಿ ಎಲ್ಲರೂ ಹೋದಾಗ ಕ್ರೀಮ್ ತಂದ, ಅತ್ತಂದ ಇತ್ತಂದ ಅಂತಾರೆ. ನಾನು ನಿಮ್ ಕೂಮ್ ಮಾತ್ರ ತಂದಿದ್ದೀನಿ, ಕ್ರೀಮ್ ಏನೂ ತಂದಿಲ್ಲ ಅಂತೀನಿ. ಹಿ ಫೀಲ್ಸ್, ಐ ಮೀನ್ ಹುಡುಗಿರದು ಕ್ರೀಮ್ ಎಲ್ಲ ಅವ್ರ ಪಾಪ ಹಾಕೊಳ್ಳೋದಾದ್ರೂ ಹೇಗೆ. ಸೊ ಹಾಗಾಗಿ ಫೈನಲಿ ಅವ್ರದ್ದೇ ಅಂತ ಒಂದು ಬಾಕ್ಸ್ನ ರೆಡಿ ಮಾಡಿ ಸೈಡಿಗೆ ಇಟ್ಕೊಂಡಿದ್ದಾರೆ. ಸೈಡಿಗೆ ಇಟ್ಬಿಡೋಣ. ನೆಕ್ಸ್ಟ್ ಇದು, ಹಾ, ಈ ಪುಟ್ಟ ಬಾಕ್ಸಲ್ಲಿ ಏನಿದೆ ಅಂತಂದ್ರೆ ಎಲ್ಲ ಕ್ಲಿಪ್ಗಳಿದೆ ಆ್ಯಂಡ್ ಹೇರ್ ಪಿನ್ಸ್ ಇದೆ ಸುಮಾರು, ಆ್ಯಂಡ್ ಸಮ್ಮ ಏನಂತಾರೆ ಸೇಫ್ಟಿ ಪಿನ್ಸ್ ಕೂಡ ಇದೆ. ಒಂದು ರಬ್ಬರ್ ಬ್ಯಾಂಡ್ ಕೂಡ ಸೇಫ್ಟಿಗೆ ಇಟ್ಟಿದ್ದೀನಿ. ಈ ಥರ ಬಟರ್ಫ್ಲೈ ಕ್ಲಿಪ್ ಆಗಿರಲಿ, ಈ ಥರ ಕ್ಲಿಪ್ ಆಗಿರಲಿ ಎಲ್ಲನೂ ಇಟ್ಟಿರ್ತೀನಿ. ಏಕೆಂತಂದರೆ ತುಂಬ ಪುಡಿ ಕೂದಲಿರೋದ್ರಿಂದ ಅರ್ಜೆಂಟಾಗಿ ನಾನು ಕ್ಲಿಪ್ ಬೇಕು, ಈ ಕೂದಲೆಲ್ಲ ಬರ್ತಾ ಇರುತ್ತೆ. ಸೊ ಅದನ್ನೆಲ್ಲ ಹಾಕೋದಕ್ಕೋಸ್ಕರ ಇದು. ಹಾಗೆ ರಬ್ಬರ್ ಬ್ಯಾಂಡ್, ಸೋ ಮೆನಿ ರಬ್ಬರ್ ಬ್ಯಾಂಡ್ಸ್. ಆ್ಯಕ್ಚುಲಿ ಇಷ್ಟೇ ಇರೋದು, ಇಷ್ಟೊಂದಿದೆ ಅಂತ ಅನ್ಕೊಂಬೇಡಿ. ತುಂಬ ರಬ್ಬರ್ ಬ್ಯಾಂಡ್ಗಳನ್ನ ಆಲ್ರೆಡಿ ಹಾಳು ಮಾಡಾಯ್ತು. ಒಂದ್ಸರಿ ಹಾಕೊಳ್ಳೋದು, ನನ್ನ ಮಗಳು ಅಲ್ಲಿ ಇಲ್ಲಿ ಹೆಸ್ಬಿಟ್ಟಿರ್ತಾಳೆ. ಸೊ ಫೈನಲಿ ಇಷ್ಟೇ ಇರೋದು ಇವಾಗ. ಆ್ಯಂಡ್ ಕ್ಲಿಪ್ಗಳು ಕೂಡ ಅಷ್ಟೇ, ಈ ಥರದೊಂದು. ಇವಾಗ ಕೂದಲು ಸ್ವಲ್ಪ ಶಾರ್ಟ್ ಆಗಿದೆ, ಅಲ್ಲಿ ಹಾಕಿದ್ರೆ ಇಲ್ಲೆಲ್ಲೋ ಬಿಡ್ತಾ ಇರುತ್ತೆ ಅಂತ ಇಲ್ಲೆಲ್ಲ ಸೇರಿ ಒಂದು ಎತ್ತಿ ಮೇಲೆ ಹಾಕೊಳ್ಳೋದಕ್ಕೆ ಇದೊಂದು. ಆ್ಯಂಡ್ ಇದೊಂದು ಈ ಥರ ಡಿಸೈನ್ದೊಂದು, ಹಾಗೆ ಇದೊಂದು ಪಿಂಕ್ ಕಲರ್. ಇನ್ನೂ ಸುಮಾರು ಇತ್ತು, ಇದರ ಜೊತೆಗೆ ಇನ್ನೊಂದು ಕೂಡ ಬಂದಿತ್ತು. ಅದನ್ನ ಏನು ಮಾಡಿದ್ರು ಗೊತ್ತಿಲ್ಲ, ಅಲ್ಲಿ ಇಲ್ಲಿ ಎಲ್ಲರೂ ಸಿಗುತ್ತೆ ಹುಡುಕುವಾಗ. ಸೊ ಹೇರ್ ಕೇರ್ ಇದರಲ್ಲಿ ಇಷ್ಟಿದೆ. ದೆನ್ ಹೇರ್ ಕೇರ್ ರುಟೀನ್ದು ಬಾಕ್ಸ್ ಇದೆ. ಇದರಲ್ಲಿ ನಾನು ಆಲ್ರೆಡಿ ಸ್ಕಿನ್ ಕೇರ್, ಹೇರ್ ಕೇರ್ ರುಟೀನಲ್ಲಿ ಯಾವ್ಯಾವ ವಿಡಿಯೋ ಇದೆಯಲ್ಲ ಅದೆಲ್ಲ ಇದೆ. ಆ್ಯಂಡ್ ಇದು ಹಸ್ಬೆಂಡ್ ತಂದ್ಕೊಟ್ಟಿದ್ದು ಫಾರೆಸ್ಟ್ ಎಸೆನ್ಷಿಯಲ್ ಅವರಿಂದ. ಇದು ಸ್ಟ್ರೆಚ್ ಮಾರ್ಕ್ ಆಯಿಲ್ ಅಂತ ಹೇಳಿ. ಸೊ ಹೊಟ್ಟೆ ದಪ್ಪ ಆಗುತ್ತಲ್ಲ ಪ್ರೆಗ್ನೆಂಟ್ ಆದಾಗ, ಅವಾಗ ಆದಷ್ಟು ದಿನದಲ್ಲಿ ಒಂದ್ಸರಿ ಫುಲ್ ಆಯಿಲ್ನ ಹಾಕೊಂಡು ಫುಲ್ ಹೊಟ್ಟೆನ ಹಿಂಗೆ ಟಮಿನ ಮಸಾಜ್ ಮಾಡಿ ಯಾವುದೇ ತರಹದ ಸ್ಟ್ರೆಚ್ ಮಾರ್ಕ್ ಎಂದು ಬರೋದಿಲ್ಲ. ಹಾಗೂ ಆಗ ಇಚ್ಚಿನ ಸ್ಟಾರ್ಟ್ ಆಗುತ್ತೆ. ಅವಾಗ ಹಿಂಗೆ ಕೈಲೆಲ್ಲ ಕೆರ್ಕೊಂಬೇಡಿ, ಈ ಥರ ಎಲ್ಲ ಕೆರ್ಕೊಂಬೇಡಿ. ಆದಷ್ಟು ಹೀಗೆ ಉಜ್ಜಿ, ಇಲ್ಲ ಬಟ್ಟೆ ಹಾಕೊಂಡು ಹಿಂಗೆ ಬಟ್ಟೆ ಮೇಲೆ ಹಿಂಗೆ ಮಾಡ್ಕೊಳ್ಳಿ. ಸೊ ಆ ಥರ ಮಾಡಿ. ಆ್ಯಂಡ್ ಆಯಿಲ್ ಹಚ್ಚಿದ್ರೆ ನಿಮ್ಗೆ ಆಟೋಮೆಟಿಕಲಿ ಆ ಒಂದು ಮಾಡ್ಕೊಳ್ಬೇಕಂತ ಅನ್ಸಲ್ಲ. ಇದು ಪಿಲಿಗ್ರಿಮ್ ಅವರ ಹೇರ್ ಗ್ರೋತ್ ಸೆರಮ್. 2 ತರಿಸ್ಕೊಂಡೆ, ಬೈ 1 get 1 ಅಂತ. ಸದ್ಯಕ್ಕೆ ಏನು ಯೂಸ್ ಮಾಡ್ತಿಲ್ಲ. ಆ್ಯಂಡ್ ಇದು ಬಾಲಗ್ರಹ ತೈಲ ಗೊತ್ತಿರ್ಬೋದು ಮಕ್ಳಿರೋರ್ಗೆ, ಇದನ್ನೇನಕ್ಕೆ ಇಟ್ಕೊಳ್ತೀವಿ ಅಂತ. ಇದ್ರ ಬಗ್ಗೆ ಒಂದು ಬಾಲಗ್ರಹದೊಂದು ವಿಡಿಯೋ ಮಾಡೋಣ ಅನ್ಕೊಂಡಿದ್ದೀನಿ. ಸೊ ಇದು ಅದು, ಈ ತೈಲಗಳೆಲ್ಲ ಇದರಲ್ಲೇ ಇಟ್ಟಿರ್ತೀನಿ. ಆ್ಯಂಡ್ ಇದು ನೀಲಗಿರಿ, ಊಟಿಗೆ ಹೋಗಿದ್ವಲ್ಲ, ಸೊ ನೀಲಗಿರಿ ತೈಲ. ಆ್ಯಂಡ್ ಹಾಗೆ ಇದು ಟೀ ಟ್ರೀ ಆಯಿಲ್. ಆ್ಯಂಡ್ ಇನ್ನೊಂದು ಆಯಿಲ್ ಇದೆ, 30 ವರ್ಷ ಆಯ್ತಲ್ಲ, 30 ವರ್ಷ ದಾಟಿದ್ವಲ್ಲ, ಎಲ್ಲ ಥರ ಬಾಡಿ ಪೇನು ಬರುತ್ತೆ. ಸೊ ಹಾಗಾಗಿ ಇದು ವಿಂಟರ್ ಗ್ರೀನ್ ಆಯಿಲ್ ಅಂತ ಹೇಳಿ. ಇದು ಸಿವಾ ಯೂಕಲಿಪ್ಟಸ್ ಇಂದ ಇದನ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ. ಇದು ಸೊ ಮೊಣ್ಕಾಲ್ ನೋವು, ಬೆನ್ನು ನೋವು, ಆ ನೋವು, ಈ ನೋವು ಎಲ್ಲ ಇತ್ತು ಅಂತ ಇದನ್ನ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಏನಂತಾರೆ ಪೇನ್ ರಿಲೀಫ್ ಆಗುತ್ತೆ. ಇವನ್ ಅದು ಕ್ರೀಮ್ ಕೂಡ ಇಟ್ಟಿದ್ದೀನಿ. ಮನೇಲಿದ್ದಾಗ ಇದನ್ನ ಹಾಕೊಂಡ್ರೆ ಒಳ್ಳೇದು. ಆ್ಯಂಡ್ ಇದು ಬಿಟ್ಟು ಮಿಕ್ಕಿದೆಲ್ಲ ಆಯಿಲ್ಸ್ ಅಷ್ಟೇನೆ. ನೆಕ್ಸ್ಟ್ ಫ್ರಾಗ್ರೆನ್ಸ್ ರಿಲೇಟೆಡ್ ಇದು. ಇದು ಸ್ಕಿನ್ ಅವರದು ಪರ್ಟಿಕ್ಯುಲರ್ ಆಗಿ ಇದೇ ಬೇಕು ಅಂತ ಹೇಳಿ ತುಂಬಾ ಟೆಸ್ಟ್ ಮಾಡಿ ತಗೊಂಡಿದ್ದು. ಇದು ನನ್ನ ಹಸ್ಬೆಂಡಿಗೆ ಗಿಫ್ಟ್ ಕೊಟ್ಟಿದ್ದೆ ಬರ್ಡೇಗೆ ಲಾಸ್ಟ್ ಇಯರು. ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಈ ಸ್ಮೆಲ್ ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ, ಇದು ಟೈಟನ್ ಅವ್ರದ್ದು. ಇವತ್ತು ಹಾಕೊಂಡಿರ್ತೀವಲ್ಲ, ನಾಳೆ ಕೂಡ ನಮ್ಮ ಬಾಡಿನಲ್ಲಾಗಿರ್ಲಿ, ನಮ್ಮ ಒಂದು ಕ್ಲಾತಲ್ಲಾಗಿರ್ಲಿ ಆ ಸ್ಮೆಲ್ ಹಾಗೆ ಇರುತ್ತೆ. ಸೊ ತುಂಬಾ ಲಾಂಗ್ ಲಾಸ್ಟಿಂಗ್. ಇಟ್ಸ್ ನಾಟ್ 12 hours, ತುಂಬಾ ಲಾಂಗ್ ಲಾಸ್ಟಿಂಗ್, 24 hours ಅಂತಾನೆ ಹೇಳ್ಬೋದು. ಸಖತ್ ಚೆನ್ನಾಗಿದೆ. ಜಸ್ಟ್ 1 ಸ್ಪ್ರೇ ಹಾಕೊಂಡ್ರೆ ಸಾಕು, ತುಂಬಾ ಚೆನ್ನಾಗಿದೆ.
ಆ್ಯಂಡ್ ದೆನ್ ಇದು ಬಾಡಿ ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್ ಅವ್ರದ್ದು ದಲಿಯಾದು ಫ್ರಾಗ್ರೆನ್ಸ್ ಆ್ಯಂಡ್ ಮಿಸ್ಟ್ ಆ್ಯಂಡ್ ಪರ್ಫ್ಯೂಮ್ ಎರಡೂ ಥರ. ಸೊ ಇದು ನನ್ನ ಹಸ್ಬೆಂಡ್ ತೊಗೊಂಬಂದರು. ಇದ್ರದ್ದು ಕೂಡ ಫ್ರಾಗ್ರೆನ್ಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಆಲ್ ದೀಸ್ ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್ ಅವ್ರದ್ದೇನೆ. ಸೊ ಇದು ಕ್ರೀಮ್, ಇದು ಇಂಟು ದ ನೈಟ್ ಅಂತ ಹೇಳಿ, ಬನ್ನಿ ತೋರಿಸ್ತೀನಿ. ಎಸ್, ಇದು ಜಾಪನೀಸ್ ಚೆರಿ ಬ್ಲೂಸಮ್, ಇದು ನೈಟ್ ಇಂಟು ದ ನೈಟ್, ಇದು ಲ್ಯಾವೆಂಡರ್ ಆ್ಯಂಡ್ ಸ್ಯಾಂಡಲ್ ಅಂತ ಹೇಳಿ. ಇದು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನನಗೆ ಇದ್ರ ಬಗ್ಗೆ ಯಾವುದೂ ಗೊತ್ತೇ ಇರಲಿಲ್ಲ. ನನ್ನ ಕಸಿನ್ ಒಬ್ರು ದುಬೈಲಿದ್ದಾರೆ, ಅವರು ಇದನ್ನ ಗಿಫ್ಟ್ ಆಗಿ ಫಸ್ಟ್ ಟೈಮ್ ಆಲ್ಮೋಸ್ಟ್ 10 years ಬ್ಯಾಕ್ ಅಂತ ಆಗ ತಂದ್ಕೊಟ್ಟಿದ್ರು. ಸಖತ್ ಇಷ್ಟ ಆಗಿ ಫೈನಲಿ ಇದನ್ನೆಲ್ಲ ತರಿಸ್ಕೊಂಡಿರೋದು. ಇವಾಗ ಕ್ರೀಮ್ ಎಲ್ಲ ಹಚ್ಕೊಳಕ್ ಒಂದೊಂದ್ಸರಿ ಟೈಮ್ ಇರಲ್ಲ ಅಂತ ಹೇಳಿ ಈ ಮಿಸ್ಟನ್ನ ನನ್ನ ಹಸ್ಬೆಂಡ್ ತಂದ್ಕೊಟ್ಟಿದ್ದಾರೆ. ಸೊ ಆಕ್ಚುಲಿ ಪ್ರೆಗ್ನೆನ್ಸಿನಲ್ಲಿ ಒಂದು ನಿಮಗೆ ಏನಂತಾರೆ, ಯಾವುದೇ ಥರ ಸ್ಮೆಲ್ಸ್ಗೆ ವಾಮಿಟಿಂಗ್ ಸ್ಟಾರ್ಟ್ ಆಗುತ್ತೆ. ಅದಾದಾಗ್ಲಿಂದ ನನಗೆ ಆಲ್ಮೋಸ್ಟ್ ಒಂದು 4 years ಅನಿಸುತ್ತೆ ಕಂಟಿನ್ಯೂಸ್ ಆಗಿ ನಾನು ಪರ್ಫ್ಯೂಮ್ಸೇ ಹಾಕ್ತಿರ್ಲಿಲ್ಲ. ನಂಗೆ ಅದೊಂದು ಅಲರ್ಜಿ ಥರ ಫೀಲ್ ಆಗೋಗಿತ್ತು. ಪರ್ಫ್ಯೂಮ್ ಸ್ಮೆಲ್ ಬಂತು ಅಂದರೆ ತಲೆನೋವೆಲ್ಲ. ಬಟ್ ಇವಾಗ ಹಾಗಾಗಿ ಪರ್ಫ್ಯೂಮ್ ಕಲೆಕ್ಷನ್ ನನ್ನ ಹತ್ರ ಅಷ್ಟೊಂದಿಲ್ಲ, ಸದ್ಯಕ್ಕೆ ಇಷ್ಟೇನೆ ಇರೋದು. ಅದರ್ವೈಸ್ ಇಲ್ಲಾಂದರೆ ತುಂಬ ಜಾಸ್ತಿ ಇರ್ತಿತ್ತು. ನೆಕ್ಸ್ಟ್ ಇದು ನನ್ನ ಇಯರಿಂಗ್ ಬಾಕ್ಸ್ ಕಲೆಕ್ಷನ್. ಅಷ್ಟೊಂದು ಚೆನ್ನಾಗಿಲ್ಲ, ಅಷ್ಟೊಂದು ಚೆನ್ನಾಗಿ ಇಟ್ಕೊಂಡಿಲ್ಲ. ಇದು ಒಂದು ಚಿಕ್ಕ ಬಾಕ್ಸ್. ಇದನ್ನು ಒಳಗಡೆ ಯಾಕೆ ಇಟ್ಕೊಂಡಿದ್ದೀನಿ ಅಂತಂದರೆ ಇದು ಮುರಿದೋಗುತ್ತೆ, ಆಲ್ರೆಡಿ ಮುರಿದೋಗಿದೆ. ಸೊ ಹಾಗಾಗಿ ಇನ್ನೊಂದು ಮುರಿದೋಗಬಾರ್ದು ಅಂತ ಹೇಳಿ ಇದು ಐ ಥಿಂಕ್ 7 years ಬ್ಯಾಕ್ ತಗೊಂಡಿದ್ದು. ನಾನು ವರ್ಕ್ ಮಾಡುವಾಗ ನಾರಾಯಣ ಹೃದಯಾಲಯದಲ್ಲಿ ಆಗ ತಗೊಂಡಿದ್ವಿ, ನಾನು ನನ್ನ ಫ್ರೆಂಡ್ ಇಬ್ಬರು ಹೋಗ್ಬಿಟ್ಟು. ಸೊ ಇನ್ನೂ ಹಾಗೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಯರಿಂಗ್ಸ್ ಬಗ್ಗೆ, ಇಯರಿಂಗ್ಸ್ ಕಲೆಕ್ಷನ್ಸ್ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಇದೊಂದೇ ಅಲ್ಲ, ಟ್ರೆಡಿಷ್ನಲ್ ವೇರಿಂದೂ ಕೂಡ ಡಿಫ್ರೆಂಟ್ ಇನ್ನೊಂದು ಬಾಕ್ಸಲ್ಲಿದೆ. ಅದೆಲ್ಲ ಮೇಲೆ ಎತ್ತಿಟ್ಬಿಟ್ಟಿದ್ದೀವಿ. ನನ್ನ ಹಸ್ಬೆಂಡ್ ಒಂದು ದೊಡ್ಡ ಬಾಕ್ಸಲ್ಲಿ ನಿನ್ನ ಮೇಕಪ್ ಕಲೆಕ್ಷನ್ ಎಲ್ಲನೂ ಕೂಡ ಎತ್ತಿಡೋಣ ಅಂತ ಎತ್ತಿಟ್ಬಿಟ್ಟಿದ್ದಾರೆ. ಸೊ ಅದನ್ನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಸೊ ನೆಕ್ಸ್ಟ್ ಕಮಿಂಗ್ ಟು ಎಲ್ಲರೂ ಕೂಡ ಕೇಳ್ತಾ ಇರೋದು ಈ ಬಾಕ್ಸ್ ಒಳಗಡೆ ಏನಿದೆ ಅಂತ. ಸೊ ಇದೊಂದಿದೆ, ಇದು ಪೂರ್ತಿ ಸ್ಕಿನ್ ಕೇರ್ ರುಟೀನ್ ಬಗ್ಗೆ ಇದೆ. ಸೊ ಯಾವ್ದು ಫಸ್ಟ್ ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಐ ಥಿಂಕ್ ಸ್ಕಿನ್ ಕೇರ್ ರುಟೀನ್ನ ಮಾಡ್ತೀನಿ. ಇದನ್ನು ಲಾಸ್ಟಿಗೆ ಇಟ್ಕೋತೀನಿ, ಬಿಕಾಸ್ ಇದ್ರೊಳಗಡೆ ತುಂಬ ಸ್ಟೆಪ್ಸ್ ಇದೆ, ತುಂಬ ಜಾಸ್ತಿ ಇದೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಸೊ ಬನ್ನಿ, ಸ್ಕಿನ್ ಕೇರ್ ರುಟೀನಲ್ಲಿ ಏನೇನು ಇಟ್ಟಿದ್ದೀನಿ ಅನ್ನೋದನ್ನು ಇವಾಗ ತೋರಿಸ್ತೀನಿ. ಸೊ ಈ ಬಾಕ್ಸ್ ಸ್ವಲ್ಪ ಮೆಸ್ಸಿ ಆಗಿದೆ, ಎಲ್ಲ ಅವಾಗ ಬಿದ್ದು ಹೋಗ್ತಾ ಇರುತ್ತೆ. ಮೊದಲನೇದಾಗಿ ಇದು ಯಾವುದಿದು, ಟೋನಿ ಮೋಲಿ ಅಂತ ಹೇಳಿ, ಇದು ಟೋನರ್. ಸೊ ಈ ಟೋನರ್ನ ಹಾಕೊಳ್ತೀನಿ. ಇದ್ರ ಜೊತೆಗೆ ಇದು ಸ್ವಲ್ಪ ಖಾಲಿ ಆಗಿಬಿಟ್ಟಿದೆ, ಒಂದು ಸ್ವಲ್ಪ ಅಷ್ಟೇ ಇರೋದು. ಇದೊಂದು ಆ್ಯಂಡ್ ಸ್ನೇಲ್ ಮ್ಯೂಸಿನದು. ಹಾಗೆ ಇದು ಬಾಡಿ ಸನ್ಸ್ಕ್ರೀನ್, ಬಾಡಿ ಲೋಷನ್ ಸನ್ಸ್ಕ್ರೀನ್ದು, ವಿಶ್ಕೇರ್ ಅವ್ರದ್ದು. ಹಾಗೆ ಐ ಟೋಲ್ಡ್ ಯು ನಾನು ತುಂಬ ಸನ್ಸ್ಕ್ರೀನ್ಸ್ ಯೂಸ್ ಮಾಡ್ತಾನೆ ಇರ್ತೀನಿ ಅಂತ. ಸದ್ಯಕ್ಕೆ ಐ ಆಮ್ ಟೂ ಅಬ್ಸೆಸ್ಡ್ ವಿತ್ ದಿಸ್ ಡಾಕ್ಟರ್ ಶೇಡ್ಸ್ ಅವ್ರದ್ದು. ಹಾಗಾಗಿ ಇದು, ಇಲ್ಲಾಂದರೆ ಡಾಟ್ ಆ್ಯಂಡ್ ಕೀ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಬೈ ದ ವೇ ಇದು ಅಡುಗೆ ಮಾಡುವಾಗ ಸುಟ್ಕೊಂಡ್ಬಿಟ್ಟಿರೋದು. ಆ್ಯಂಡ್ ಡಾಟ್ ಆ್ಯಂಡ್ ಕೀ ಅವ್ರದ್ದು. ಆಮೇಲೆ ನೆಕ್ಸ್ಟ್ ಇದು ರೆಟಿನಾಲ್ ಫಾಕ್ಸ್ ಸ್ಟೈಲಿಂದ ತರಿಸ್ಕೊಂಡಿದ್ದು. ನಿಮ್ಮೆಲ್ರಿಗೂ ಗೊತ್ತಿರ್ಬೋದು, ರೆಟಿನಾಲ್ ಫೀಡಿಂಗ್ ಮಾಡುವಾಗ ಹಾಕೊಳ್ಬಾರ್ದು. ಸೊ ಹಾಗಾಗಿ ಏನಿದೆ ಆ ಬಾಕ್ಸ್ ಹಾಗೇನೇ ಇದೆ. ಸೊ ಕಮೆಂಟಲ್ಲಿ ತಿಳಿಸಿ, ಯಾರಿಗಾದ್ರೂ ಬೇಕು ಅನ್ನೋ ಹಾಗಿದ್ರೆ ಫ್ರೀಯಾಗಿ ಕೊಟ್ಬಿಡ್ತೀನಿ. ದೆನ್ ಇವ್ರದ್ದು ಫಾಕ್ಸ್ ಸ್ಟೈಲ್ ಅವ್ರದ್ದು ವೈಟಮಿನ್ ಸಿ. ಸೊ ಇದು ತುಂಬ ಚೆನ್ನಾಗಿದೆ. ಬಟ್ ಯು ನೋ ವಾಟ್, ದ ಪ್ರಾಡಕ್ಟ್ ಈಸ್ ವೆರಿ ನೈಸ್. ಬಟ್ ಆದರೆ ಈ ಥರ ಇದೆಯಲ್ಲ, ಈ ಪಂಪಿಂಗ್, ಇದು ವೈಟಮಿನ್ ಆಕ್ಸಿಡೇಷನ್ ಆಗೋಗಿದೆ. ಈ ಥರ ಆಯಿತು ಅಂದರೆ ಡೋಂಟ್ ಯೂಸ್ ದಿಸ್, ಐ ಹ್ಯಾವ್ ಟು ಥ್ರೋ ದಿಸ್. 2 ಬಾಟ್ಲ್ ಇದೆ, ಆಲ್ಮೋಸ್ಟ್ ಫುಲ್ ಇದೆ. ತಗೊಂಡು ಯಾವುದೋ ಫ್ಯೂ ಏನಕ್ಕೆ ಹಚ್ಚದೆ ಹಾಗೆ ಇಟ್ಬಿಟ್ಟಿದೆ ಅಂತ ಗೊತ್ತಿಲ್ಲ, ನನಗೂ ಮರ್ತೋಯ್ತು, ಹಾಕೊಳ್ಳಿಲ್ಲ. ಸೊ ಹಾಗಾಗಿ ಇದನ್ನು ಇವಾಗ ಎಸೆಯೋದಕ್ಕೆ ಹೊಟ್ಟೆ ಉರಿಯುತ್ತೆ. ಸೊ ಕಾಲ್ಗೆ ಹಚ್ಕೊಳ್ತೀನಿ, ಪಾದಗಳಿಗೆ ಬೆಳ್ಳಗಾಗಲಿ ಅಂತ ಅಂದ್ಬಿಟ್ಟು. ಆ್ಯಂಡ್ ದಿಸ್ ಈಸ್ ನಿಯಾಸಿನಮೈಡ್. ನಿಯಾಸಿನಮೈಡ್ ಇದೆ ಅಂತ ಹೇಳಿ, ಇದು ಮಿನಿಮಲಿಸ್ಟ್ ಅವರದ್ದು ಬಾಡಿ ಲೋಷನ್. ಇದು ಅಷ್ಟೇ ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ. ಇದು ಆಲ್ಮೋಸ್ಟ್ ಇನ್ನೇನು ಖಾಲಿ ಆಗ್ತಾ ಬಂತು. ಆರ್ಡಿನರಿ ಅವರ ನಿಯಾಸಿನಮೈಡು. ಆ್ಯಂಡ್ ದೆನ್ ಇದು ದ ಡರ್ಮಾ
ಅವರ ಕೋಜಿಕ್ ಆಸಿಡ್ ಫೇಸ್ ಸೆರಮ್. ಇದು ಕೂಡ ತುಂಬ ಚೆನ್ನಾಗಿದೆ. ಡಾರ್ಕ್ ಸ್ಪಾಟ್ಸ್ ಆಗಿರಲಿ, ಪಿಗ್ಮೆಂಟೇಷನ್ ಆಗಿರಲಿ, ಇದನ್ನೆಲ್ಲ ಅವಾಯ್ಡ್ ಮಾಡುತ್ತೆ. ಸೊ ಇದು ಹಚ್ಕೋಬೋದು. ಇದು ಡೇ ಆ್ಯಂಡ್ ನೈಟ್ ಎವ್ರಿ ಟೈಮ್ ಹಚ್ಕೋಬೋದು. ಆ್ಯಂಡ್ ಇದು ನೈಕಾದಲ್ಲಿ ಏನೇನೋ ಆರ್ಡರ್ ಮಾಡಿದಾಗ ಫ್ರೀಯಾಗಿ ಕೊಟ್ಟಿದ್ದು ಹೈಲುರಾನಿಕ್ ಆ್ಯಸಿಡ್. ಇದು ಇನ್ನೂ ಸದ್ಯಕ್ಕೆ ಯೂಸ್ ಮಾಡಿಲ್ಲ. ಆ್ಯಂಡ್ ದೆನ್ ದಿಸ್ ಈಸ್ ಪಿಲಿಗ್ರಿಮ್ ಅವರ ಮಾಯ್ಶ್ಚರೈಸರ್. ದೆನ್ ಆಸ್ ಐ ಟೋಲ್ಡ್ ಯು, ಇನ್ನೊಂದು ಏನಂತಾರೆ, ಪ್ಲಮ್ ಅವರ ಮಾಯ್ಶ್ಚರೈಸರ್. ಆದಷ್ಟು ಮಾಯ್ಶ್ಚರೈಸರ್ನ ಎಷ್ಟು ಯೂಸ್ ಮಾಡ್ತೀರಾ ನಿಮ್ಮ ಸ್ಕಿನ್ಗೆ ಅಷ್ಟು ಒಳ್ಳೆಯದು. ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ದೆನ್ ಡಾಟ್ ಆ್ಯಂಡ್ ಕಿ ಅವರ ಮಾಯ್ಶ್ಚರೈಸರ್. ಇದರಲ್ಲಿ ಸೆರಮೈಡ್ಸ್ ಹಾಗೂ ಹೈಲುರಾನಿಕ್ ಆ್ಯಸಿಡ್ ಇದೆಲ್ಲ ಇದೆ. ಇದು ತುಂಬ ಚೆನ್ನಾಗಿದೆ. ಸೊ ಹಾಗೆ ನೆಕ್ಸ್ಟ್ ಇದನ್ನು ಮರಿಬಾರ್ದು, ಆರ್ಡಿನರಿ ಅವರ ಗ್ಲೈಕಾಲಿಕ್ ಆ್ಯಸಿಡ್. ಇದು ತುಂಬ ಚೆನ್ನಾಗಿದೆ. ನಂದು ಸ್ಕಿನ್ ಕೇರ್ ರುಟೀನ್ ವೀಡಿಯೋಸ್ನ ನೋಡಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ದೆನ್ ಇದು ನನ್ನ ಮಗಳದು ಸೆಟಾಫಿಲ್ ಮಾಯ್ಶ್ಚರೈಸರ್. ಆ್ಯಂಡ್ ಇದು ಬಯೋಕಿಲ್ ಅವರ ವೈಟಮಿನ್ ಸಿ. ಆ್ಯಂಡ್ ದೆನ್ ಇದು ಪ್ಲಮ್ ಅವರ ನಿಯಾಸಿನಮೈಡ್. ಇದರಲ್ಲಿ ಇದು ಆರ್ಡಿನರಿಗಿಂತ ಇದು ತುಂಬ ಡಿಫ್ರೆಂಟ್ ಆಗಿದೆ. ಇದು ರೈಸ್ ವಾಟರ್ ಕೂಡ ಇರೋದ್ರಿಂದ ಸ್ವಲ್ಪ ವೈಟಿಶ್ ಆಗಿರುತ್ತೆ. ದೆನ್ ಇದು ಕ್ಯಾಪ್ ಇಲ್ಲ, ಕ್ಯಾಪ್ ಮುರಿದು ಹೋಯಿತು. ಕೆಫೀನ್ ಅವರ ಪ್ರಾಡಕ್ಟಲ್ಲಿ ಅಂಡರ್ ಐ ಡಾರ್ಕ್ ಸರ್ಕಲ್ಸ್ಗಾಗಿರಲಿ, ಲಿಪ್ ಡಾರ್ಕ್ ಆಗಿದೆ ಅಂತಂದರೆ ಇದಕ್ಕೆಲ್ಲ ತುಂಬ ಚೆನ್ನಾಗಿದೆ. ಇದು ನೈಟ್ ಹೊತ್ತು ಮಲ್ಕೊಳ್ಳೋಕ್ಕಿಂತ ಮುಂಚೆ ಹಚ್ಕೊಳ್ಳಿ, ಸಖತ್ತಾಗಿದೆ. ಬ್ಲ್ಯಾಕ್ ಎಲ್ಲ ಹೋಗುತ್ತೆ ಮತ್ತು ಹಾಗೂ ತುಂಬ ಮಾಯ್ಶ್ಚರೈಸ್ ಆಗಿ ಇಟ್ಕೊಂಡಿರುತ್ತೆ. ಆ್ಯಂಡ್ ದಿಸ್ ಈಸ್ ಡಾಟ್ ಆ್ಯಂಡ್ ಕಿ ಅವರ ಲಿಪ್ ಸ್ಕ್ರಬ್. ಇದು ಚೆನ್ನಾಗಿದೆ. ಆದರೆ ನಾನು ರೀಸೆಂಟಾಗಿ ನಾನು ನೋಡಿದ ರಿಸರ್ಚ್ ಪ್ರಕಾರ ಲಿಪ್ ಸ್ಕ್ರಬ್ಬನ್ನು ಯೂಸ್ ಮಾಡಬಾರ್ದು ಲಿಪ್ಗೆ ಅಂತ ಹೇಳಿ. ಸೊ ಹಾಗಾಗಿ ಇದನ್ನು ಹಾಗೆ ಇಟ್ಟಿದ್ದೀನಿ, ಯೂಸ್ ಮಾಡ್ತಿಲ್ಲ. ಸೊ ಬನ್ನಿ, ತಡ ಮಾಡೋದು ಬೇಡ, ಈ ಬಾಕ್ಸ್ನ ಓಪನ್ ಮಾಡುವ ಟೈಮ್ ಬಂದೇ ಬಿಡ್ತು. ಎಸ್, ಇದರಲ್ಲಿ 2 ಜಿಪ್ ಕೊಟ್ಟಿದ್ದಾರೆ. ಇದನ್ನು ನಾನು ಅಮೆಝಾನಲ್ಲಿ ತರಿಸ್ಕೊಂಡಿದ್ದು. ನನ್ನ ತಂಗಿ ಮದುವೆ ಟೈಮಲ್ಲಿ ಎಲ್ಲನೂ ಒಂದೇ ಬಾಕ್ಸಲ್ಲಿ ಎತ್ಕೊಂಡು ಹೋಗ್ಬೇಕಲ್ಲ ಅಂತ ಹೇಳಿಬಿಟ್ಟು. ಎಸ್, ಈಗ ಹತ್ತಿರದಿಂದ ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ. ಎಸ್, ಟನ್ ಇಲ್ಲೊಂದು ಮಿರರ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಕೂಡ. ಸೊ ನಾನು ಇಲ್ಲೊಂದು ಮಿರರ್ ಇಟ್ಟಿದ್ದೀನಿ. ಯಾಕೆ ಅಂತಂದರೆ ಎಲ್ಲಾದರೂ ಹೋದಾಗ ಮಿರರ್ ಬೇಕಾಗತ್ತಲ್ಲ ಅಂತ. ಸೊ ಇದರಲ್ಲಿ ಈ ಥರ 3 ಕಂಪಾರ್ಟ್ಮೆಂಟ್ಸ್ ಇದೆ. ಎಸ್, ಸೊ ಇಲ್ಲಿ ಇದು ಎಮರ್ಜೆನ್ಸಿಗೆ, ಯೂಶ್ವಲಿ ಇದನ್ನು ನಾನು ಒಂದು ಫಂಕ್ಷನ್ಸ್ ಅಂತ ಇಂಥದಕ್ಕೆ ತೊಗೊಂಡೋಗೋದು. ಹಾಗಾಗಿ ಎಮರ್ಜೆನ್ಸಿಗೆ ಅಂತ ಒಂದು ಆರ್ಟಿಫಿಷಿಯಲ್ ಇಯರಿಂಗ್ ಇಟ್ಟಿದ್ದೀನಿ. ಏನಾದರೂ ನಾನು ಗೋಲ್ಡ್ ಇಯರಿಂಗ್ ತೊಗೊಂಡು ಹೋಗಿಲ್ಲ ಅಂದರೆ ಇದು ಕೂಡ ಹಿಂದೆ ಜಾಯಿನ್ ಮಾಡೋ ಅಂಥದ್ದು. ಇದು ಲಿಪ್ಸ್ಟಿಕ್ಸ್. ಇದು ಗೌರವ್ ಅವರು ಕಸಿನ್ ಸಿಸ್ಟರ್ಗೆ ಒಂದು ಲಿಪ್ಸ್ಟಿಕ್ನ ಕೊಡಿಸ್ಬೇಕಂದಾಗ ನನಗೂ ಫ್ರೀಯಾಗಿ ಸಿಕ್ಬಿಡ್ತು. ಹಾಗಾಗಿ ಇದು ಯಾವುದದು ಲಾರಿಯಲ್ ಪ್ಯಾರಿಸ್ ಅವ್ರದ್ದು ಅನಿಸುತ್ತೆ. ಎಸ್, ಇದು ಕೂಡ ಕಲರ್ ತುಂಬ ಚೆನ್ನಾಗಿದೆ. ದೆನ್ ಇದು ಕೀರೋನೋ ಕೈರೋನೋ ಗೊತ್ತಿಲ್ಲ. ಇದು ಕೆ ಬ್ಯೂಟಿ ಕಟ್ರೀನಾ ಅವ್ರದ್ದು. ಇದು ಕೂಡ ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿದೆ. ದೆನ್ ಇದೊಂದು ಕಪ್ ಒಂದು ಇಟ್ಟಿರ್ತೀನಿ. ಹಾಗೆ ಇದು ಬ್ಲಷ್. ಇದು ಐಬ್ರೋ ಪ್ಯಾಲೆಟ್, ಐಬ್ರೋ ಫಿಲ್ಲರು ಆ ಥರದ್ದು. ಸೊ ಇದರಲ್ಲೊಂದು ಪುಟ್ಟ ಬ್ರಷ್ಗಳು ಕೊಟ್ಟಿದ್ದಾರೆ. ದೆನ್ ಇದು ನನ್ನ ಮಗಳು ಮುರಿದು ಹಾಕಿ ಒಡೆದು ಹಾಕ್ಬಿಟ್ಲು. ಸೊ ಏನಂತಾರೆ, ಕಣ್ಣು ಮೇಲೆ ಹಾಕೊಳ್ಳೋದು, ಏನಪ್ಪ ಅದು, ಐ ಶ್ಯಾಡೋ. ಸೊ ಇದೆಲ್ಲ ಅವಳೇ ಬೀಳ್ಸಿತ್ತು ಮದುವೆ ಟೈಮಲ್ಲಿ. ಇದು ಲಿಪ್ ಟಿಂಟ್. ಇದೊಂದೊಂದು ಸರಿ ಚೀಕ್ ಟಿಂಟ್ ಆಗಿ ಕೂಡ ಯೂಸ್ ಮಾಡ್ತೀನಿ. ನಂಗೆ ಇದರಲ್ಲಿ ಲೈಟ್ ಇದನ್ನು ಹಚ್ತಿರ್ತೀನಿ ಕಲರ್, ಇಲ್ಲ ಅಂತಂದರೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಥರ ಏನಾದರೂ ಮಾಡ್ತಿರ್ತೀನಿ. ತುಂಬ ಏನಾದರೂ ಗ್ಲಾಸಿ ಬೇಕಂತಂದರೆ ಈ ಥರ ಶೈನಿ ಇದನ್ನು ಹಚ್ಕೊಳ್ತೀನಿ. ಸೊ ಇದು ಸಖತ್ತಾಗಿದೆ, ಇಷ್ಟ. ದೆನ್ ಇದು ಲಾರಿಯಲ್ ಪ್ಯಾರಿಸ್ ಅವರ ವಾಟರ್ ಪ್ರೂಫ್ ಮಸ್ಕಾರ. ನನ್ನ ಮಗಳು ಕಚ್ಬಿಟ್ಟಿದ್ದಾಳೆ. ದಯವಿಟ್ಟು ಯಾರು ಕೂಡ ವಾಟರ್ ಪ್ರೂಫ್ ಮಸ್ಕಾರ ಆಗಿಲ್ಲ ಐಲೈನರ್ ತೊಗೊಂಡ್ಬಿಡಿ. ಯಾಕೆಂದರೆ ನೀವು ಫಂಕ್ಷನ್ಗೆ ಹೋಗೋದೇನೆ ಇದನ್ನೆಲ್ಲ ಹಚ್ಕೊಂಡು ಅಂಥ ಟೈಮಲ್ಲಿ ನೀವು ಎಲ್ಲಿ ನೀರಲ್ಲಿ ನೆನೆಯಕ್ಕೆ ಹೋಗ್ತೀರಾ. ಬಿಕಾಸ್ ಯಾಕೆ ಗೊತ್ತಾ ವಾಟರ್ ಪ್ರೂಫ್ ಬೇಡ ಅಂದಿದ್ದು, ಐ ಲಿಟ್ರಲಿ ಸಫರ್. ನಾನು ಆ ವಾಟರ್ ಪ್ರೂಫ್ ಮಸ್ಕಾರ ಐಲೈನರ್ ಹಾಕಿದ್ರೆ ಅದನ್ನು ರಿಮೂವ್ ಮಾಡೋದಕ್ಕೇ ಒಂದು ಹರಸಾಹಸ ಪಡಬೇಕು. ಇದು ಕನ್ಸೀಲರ್. ತುಂಬ ಏನಾದರೂ ಅಂತ ಮೇಕಪ್ ಮಾಡುವಾಗಲೇ ಅಷ್ಟೇ. ಇದು ನೈಕಾ ಅವರ
ನೇಲ್ ಪೇಂಟ್. ಯು ಮೈಟ್ ಹ್ಯಾವ್ ಅಬ್ಸರ್ವ್ಡ್, ನಾನು ಎಲ್ಲ ವಿಡಿಯೋಸಲ್ಲೂ ಕೂಡ ನಾನು ನೇಲ್ಸ್ನಾಗೆ ಇವಾಗ ನೇಲ್ ಪೇಂಟ್ ಹಚ್ತಾ ಇಲ್ಲ. ಯಾಕೆ ಅಂತಂದರೆ ಐ ಹ್ಯಾವ್ ರೆಡ್ ರಿಸರ್ಚ್ ಏನಂದರೆ ನೇಲ್ ಪೇಂಟಿಂದ ಕ್ಯಾನ್ಸರ್ ತುಂಬ ಜಾಸ್ತಿ ಆಗ್ತಿದೆ ಅಂತ. ಐ ಡೂ ನೋ, ತುಂಬ ಜನ ಹೇಳ್ತಾರೆ ಇಷ್ಟೊಂದು ಮೇಕಪ್ ಯೂಸ್ ಮಾಡ್ತಿದ್ರೆ ಕ್ಯಾನ್ಸರ್ ಇಲ್ವಾ ಅಂತ. ಬಟ್ ಸ್ಟಿಲ್ ಇದನ್ನು ನಾವು ಫುಡ್ ಮಕ್ಳಿಗೆ ಊಟ ಮಾಡಿಸುವಾಗಲಿಲ್ಲ, ನಮ್ಮ ಕೈಯಿಂದನೇ ಊಟ ಮಾಡೋದಕ್ಕಾಗಿರಲಿ ಯೂಸ್ ಮಾಡ್ತೀವಲ್ಲ. ಹಾಗಾಗಿ ನಾನು ಆದಷ್ಟು ನೇಲ್ ಪೇಂಟ್ ಯೂಸ್ ಮಾಡೋದು ಬಿಟ್ಬಿಟ್ಟಿದ್ದೀನಿ. ನನ್ನ ಹತ್ರ ಆಲ್ಮೋಸ್ಟ್ ಒಂದು 20 to 30 ಇತ್ತು, ಬಟ್ ಇವಾಗ ಸದ್ಯಕ್ಕೆ ಇದೊಂದೇ ಇಟ್ಕೊಂಡಿರೋದು. ದೆನ್ ಇದು ಮೇಕಪ್ ಬ್ರಷ್. ಇದು ಇವ್ರದ್ದು ಯಾರ್ದಪ್ಪ, ಮಾರ್ಸ್ ಅವರ ಮೇಕಪ್ ಬ್ರಷ್ ಇದು. ಆ್ಯಂಡ್ ಬಾಕ್ಸಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ರು. ನನ್ನ ಮಗಳು ಒಂದು ಅರ್ಧ ಮಾತ್ರ ಇಟ್ಟು ಇನ್ನೊಂದು ಅರ್ಧ ಎಲ್ಲೋ ಇಟ್ಬಿಟ್ಟಿದ್ದಾಳೆ, ಅದು ಕೈ ಸಿಕ್ಕಿಲ್ಲ. ಸೊ ಹಾಗಾಗಿ ಎಲ್ಲ ಇದರಲ್ಲಿ ಇಟ್ಟಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿದೆ, ಈ ಬ್ರಷ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಮಾರ್ಸಿಂದ. ದೆನ್ ಇದು ಅಗೇನ್ ಒನ್ ಮೋರ್ ಶೇಡ್, ಐ ಶ್ಯಾಡೋ. ಸೊ ಇದು ನನ್ನ ತಂಗಿದು, ಅವಳು ಹಚ್ತೀನಿ ಅಲ್ಲ, ಇಲ್ಲಾಂದರೆ ನಾನು ನನಗೆ ಕೊಡು ಅಂತ ಎತ್ಕೊಂಡ್ಬಂದ, ಗೊತ್ತಿಲ್ಲ, ನಂಗೆ ಮರ್ತೋಯ್ತು. ಸೊ ಇದು ತುಂಬ ಕಲರ್ಫುಲ್ ಆಗಿದೆ. ಆದಷ್ಟು ಇದನ್ನು ಏನಂತಾರೆ ತುಂಬ ರೆಗ್ಯುಲರಾಗಿ ಯೂಸ್ ಮಾಡಲ್ಲ, ಬಟ್ ರೇರ್ ಆಗಿ ಯಾವುದಾದ್ರೂ ಫಂಕ್ಷನ್ಸ್, ಸ್ಯಾರಿ ವೇರಿಂಗ್ ಅಂತ ಅಂದಾಗ ಮಾತ್ರ ಈ ಕಲರ್ಸ್ ಯೂಸ್ ಮಾಡ್ತೀನಿ. ಅದರ್ವೈಸ್ ಇದನ್ನು ಹಾಗೆ ಕ್ಲೀನಾಗಿ, ಇದು ಹೂಡಾ ಬ್ಯೂಟಿ ಅವ್ರದ್ದು, ಇದನ್ನು ಹಾಗೆ ಇಟ್ಟಿರ್ತೀನಿ. ಸೊ ದೆನ್ ಹಿಯರ್ ಕೂಮ್ ಇದೆ. ಆಮೇಲೆ ಇದೇನು ಇದು ಐ ಲ್ಯಾಶ್ ಕಲರ್, ಇದನ್ನು ಯೂಸ್ ಮಾಡ್ತೀನಿ, ಇದನ್ನ ಇಟ್ಟಿರ್ತೀನಿ. ಹಾಗೆ ಇಲ್ಲೊಂದು ಇದು ಟೋನರ್. ಇದು ಆ್ಯಂಡ್ ನಾನು ಎಲ್ಲೂ ಯಾವುದೋ ವ್ಲಾಗಲ್ಲಿ ನೋಡಿದ್ದೆ ಅನಿಸುತ್ತೆ, ಜಪಾನೀಸ್ ಅವರ ಒಂದು ಸ್ಕಿನ್ ಅಥವಾ ಕೊರಿಯನ್ ಸ್ಕಿನ್ ಬೇಕಂತಂದರೆ ದೇ ಲೇಯರ್ ದೇ ಸ್ಕಿನ್ 7 ಟೋನರಿಂದ. ಸೊ ಹಾಗಾಗಿ ಹಂಗೆ ಅಂದ್ಕೊಂಡು ಒಂದು ಕೆಲವು ಟೋನರ್ಗಳನ್ನೆಲ್ಲ ಇಟ್ಕೊಂಡಿದ್ದೀನಿ, ಬಟ್ ಎಲ್ಲ ಟೈಮಲ್ಲೂ ಆ ಟೋನರ್ಸ್ ಯೂಸ್ ಮಾಡಲ್ಲ. ನೀವು ನೋಡಿದ್ರಿ ಅಲ್ಲ, ಇಲ್ಲೊಂದು ಸನ್ಸ್ಕ್ರೀನ್, ಇದೊಂದು ಹೊಸ ಸನ್ಸ್ಕ್ರೀನ್ ಹಾಗೆ ಇಟ್ಬಿಟ್ಟಿದ್ದೀನಿ. ಆ್ಯಂಡ್ ದೆನ್ ನಿವಿಯಾ ಅವರ ಬಾಡಿ ಲೋಷನ್. ದೆನ್ ಇದನ್ನು ಮೇಕಪ್ ರಿಮೂವರ್ ಗಾರ್ನಿಯರ್ ಅವ್ರದ್ದು. ಇದನ್ನು ಯಾಕೆ ಇಲ್ಲಿಟ್ಟಿದ್ದೀನಿ ಅಂತಂದರೆ, ಆ್ಯಸ್ ಐ ಟೋಲ್ಡ್ ಯು, ನಾನು ಆಚೆ ನಾರ್ಮಲ್ ವಿಡಿಯೋ ಅದು ಇದು ಎಲ್ಲ ಮಾಡುವಾಗ ತುಂಬ ಹೆವಿ ಮೇಕಪ್ ಎಲ್ಲ ಏನೂ ಹಾಕಿರಲ್ಲ. ಬಟ್ ಈ ಬಾಕ್ಸಲ್ಲಿರುವಂಥ ಮೇಕಪ್ನ ರಿಮೂವ್ ಮಾಡಬೇಕು, ಆ ಮಸ್ಕಾರ ಅದನ್ನೆಲ್ಲ ಅಂತಂದರೆ ದಿಸ್ ಮೇಕಪ್ ರಿಮೂವರ್ ಈಸ್ ವೆರಿ ನೀಡೆಡ್. ಸೊ ಹಾಗಾಗಿ ಇದನ್ನು ಯೂಸ್ ಮಾಡ್ತೀನಿ. ದೆನ್ ಇದು ಚಾರ್ಮಸಿ ಮಿಲಾನ್ಯೋ ಅವರ ಇದು ಫೌಂಡೇಶನ್. ಇದು ತುಂಬ ಚೆನ್ನಾಗಿದೆ ಆಯಿತಾ. ಒಂದೇ ಡ್ರಾಪ್ ಹಾಕ್ಕೊಂಡು ಮಾಯ್ಶ್ಚರೈಸರ್ ಜೊತೆ ಮಿಕ್ಸ್ ಮಾಡ್ಕೊಳ್ಬೇಕು. ಬಟ್ ಆದರೆ ಯು ನೋ ವಾಟ್, ಇಲ್ಲೊಂದು ಹಾಫ್ ಬಾಟಲ್ ಇದು ಸುಮ್ಮನೆ ಎಂಟಿ ಇದೆ ಅಷ್ಟೇ, ಸುಮ್ಮನೆ ಏನೋ ದೊಡ್ಡದಾಗಿದೆ ಅನ್ನೋ ಥರ, ಬಟ್ ಏನೂ ಇಲ್ಲ. ದೆನ್ ಇದು ಮೆಬ್ಲಿನ್ ಅವರ ಫೌಂಡೇಶನ್ ಪೌಡರ್. ಸೊ ಇದನ್ನು ತುಂಬ ರೇರಾಗಿ ಯೂಸ್ ಮಾಡ್ತೀನಿ. ಯೂಶಲಿ ನನ್ನ ಹಸ್ಬೆಂಡ್ದು ಪಾಯಿಂಟ್ಸ್ನ ಯಾವಾಗಲೂ ಹಚ್ಕೊಂಡು ಹೋಗೋದು. ದೆನ್ ಇಲ್ಲಿ ಸ್ನೇಲ್ ಮ್ಯೂಸಿನ್, ಸೊ ಇಲ್ಲೊಂದು ಇಟ್ಟಿರ್ತೀನಿ. ಆ್ಯಂಡ್ ಇದು ಕಾಟನ್ ಬಾಕ್ಸ್, ಕಾಟನ್ ಪ್ಯಾಡ್, ಏನಾದರೂ ಚಿಕ್ಕದಾಗಿ ಏನಾದ್ರು ಬೇಕಾಗುತ್ತಲ್ಲ ಅಂತ. ದೆನ್ ಇದು ಸ್ಯಾರಿ ಪಿನ್ಸ್, ಸ್ವಲ್ಪ ಡಿಸೈನ್ ಆಗಿರೋಂಥ ಸ್ಯಾರಿ ಪಿನ್ನನ್ನು ಇಟ್ಕೊಂಡಿದ್ದೀನಿ. ಇದು ನನಗೆ ತುಂಬ ಇಷ್ಟ ಆಯಿತು. ಸದ್ಯಕ್ಕೆ ಅದನ್ನು ಕಾಣೋ ಥರ ಎಲ್ಲ ಎಲ್ಲೂ ಯಾವುದೇ ಥರ ಸೀರೆನೂ ಇನ್ನೂ ಹುಟ್ಟಿಲ್ಲ ಇದು. ಮತ್ತು ಸ್ಯಾರಿ ಉಡುವಾಗ ಈ ಥರ ಪಿನ್ ಹಾಕ್ಕೊಂಡ್ರೆ, ಈ ಬಾಲ್ ಇರೋಂಥ ಪಿನ್ ಹಾಕ್ಕೊಂಡ್ರೆ ಆ ಪಿನ್ನಿಂದ ಸ್ಯಾರಿ ಏನು ಹಾಳಾಗೋದಿಲ್ಲ. ಸೊ ಹಾಗಾಗಿ ಈ ಥರದನ್ನು ತೊಗೊಂಡಿದ್ದೀನಿ, ರೇಷ್ಮೆ. ನೆಕ್ಸ್ಟು ಶಿಮ್ಮರ್ ಅಲ್ಲ, ಹೈಲೈಟರ್. ಇದು ಕೆ ಬ್ಯೂಟಿ ಅವ್ರದ್ದು, ಇದು ಕೂಡ ತುಂಬ ಚೆನ್ನಾಗಿದೆ. ಆಮೇಲೆ ಲಾಸ್ಟಿಗೆ ಇದು ಫೇಸಸ್ ಕೆನಡಾ ಅವರ ಮೇಕಪ್ ಫಿಕ್ಸರ್. ಇದನ್ನೊಂದು 2 ಸ್ಪ್ರೇ ಹಾಕೊಂಡ್ಬಿಟ್ರೆ ಮೇಕಪ್ ನೀವೇನೇನು ಹಾಕೊಂಡಿದ್ದೀರ ಅದೆಲ್ಲ ಹಾಗೆ ಕೂತಿರುತ್ತೆ. ಇದು ಬ್ಯಾಂಗಲ್ಸ್, ತುಂಬ ಗೋಲ್ಡನ್ ಕಲರ್ದು ಇಟ್ಟಿದ್ದೀನಿ. ಈ ಡಿಸೈನಿಂದು ಎಲ್ಲ ಸ್ಯಾರಿಗೂ ಏನಾದ್ರು ಹಾಕೊಂಡಾಗ ಮ್ಯಾಚ್ ಆಗಲಿ ಅಂತ. ಸೊ ಫೈನಲಿ ನೋಡಿದ್ರಿ ಅಲ್ವಾ ನನ್ನ ಮೇಕಪ್ ರುಟೀನ್ ಅಥವಾ ನನ್ನ ಮೇಕಪ್ ಬಾಕ್ಸಲ್ಲಿ ಏನೇನಿದೆ ಅಂತ ನಿಮ್ಮೆಲ್ರಿಗೂ ಗೊತ್ತಾಯಿತು. ಯಾರು ಕೂಡ ಡೈಲಿ ಅಷ್ಟೊಂದು ಮೇಕಪ್ ಎಲ್ಲ ಹಾಕಲ್ಲ. ಆ್ಯಂಡ್ ಯು ನೋ ವಾಟ್, ಅಷ್ಟೊಂದು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಎಲ್ಲ ನೀವು ನೋಡಿದ್ರಿ. ಬಟ್ ಸ್ಟಿಲ್ ಇದನ್ನೆಲ್ಲ ಡೈಲಿ ಫಾಲೋ ಮಾಡೋದು, ಡೈಲಿ ಹಚ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಐ ಡೂ ಸ್ಕಿಪ್, ಬಟ್ ಆದಷ್ಟು ಕೂಡ ನಾನು ಇದ್ರ ಜೊತೆಗೆ ಇದನ್ನು ವಾರದಲ್ಲಿ 1-2 ಸರಿ ಅಷ್ಟೇ ಹಚ್ಬೋದು. ಇನ್ನು ಮಿಕ್ಕಿದ ಟೈಮಲ್ಲೂ ಕೂಡ ಮನೇಲಿ ಸಿಗೋಂತಹ, ಕಿಚನಲ್ಲಿ ಸಿಗುವಂತಹ ಐಟಮ್ಗಳನ್ನೇ ಮುಖಕ್ಕೆಲ್ಲ ಹಚ್ಕೊಂಡು ಫೇಸ್ ಪ್ಯಾಕ್ ಹಾಕೊಳ್ಳೋದು. ಇವನ್ ನಾನು ಯಾವುದೇ ಪಾರ್ಲರಲ್ಲಿ ಫೇಸ್ ರಿಲೇಟೆಡ್ ಏನೂ ಮಾಡಿಸೋದಿಲ್ಲ, ಜಸ್ಟ್ ಐಬ್ರೋ ಅಥವಾ ವ್ಯಾಕ್ಸಿಂಗ್ ಅಷ್ಟೇ ಮಾಡಿಸೋದು. ಇವನ್ ಪೆಡಿಕ್ಯೂರ್ ಮೆನಿಕ್ಯೂರ್ ಕೂಡ ಮಾಡ್ಕೊಳ್ಳೋದಿಲ್ಲ.
ಮನೇಲೇ ಮಾಡ್ಕೊಳ್ಳೋದು. ಪೆಡಿಕ್ಯೂರ್ ಮೆನಿಕ್ಯೂರ್ ಎಲ್ಲ ಮನೆಯಲ್ಲೂ ಮಾಡ್ಕೊಂಡಿಲ್ಲ, ಇವಾಗ ಮಕ್ಳಿರೋದ್ರಿಂದ ಟೈಮು ಕೂಡ ಇಲ್ಲ. ಸೊ ಹಾಗಾಗಿ ಮನೆಯಲ್ಲೇ ಏನಾದರೂ ಫೇಸ್ ಪ್ಯಾಕ್ ಆ ಥರ ಹಾಕ್ಕೊಳ್ತೀನಿ. ನಿಮ್ಗೆ ಏನಾದರೂ ಆ ಥರ ನಾನು ಏನೇನು ಹಚ್ಕೊಳ್ತೀನಿ, ಸ್ಕಿನ್ ಕೇರ್ ಫೇಸ್ ಪ್ಯಾಕ್ಸ್ ಏನೇನು ಹಾಕ್ಕೊಳ್ತೀನಿ ಅನ್ನೋದು ನಿಮಗೆ ಬೇಕು ಅನ್ನೋಗಿದ್ರೆ ಕಮೆಂಟಲ್ಲಿ ತಿಳಿಸಿ, ಅದಕ್ಕೂ ಒಂದು ವಿಡಿಯೋ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋನಲ್ಲಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಅಥವಾ ಈ ಪ್ರಾಡಕ್ಟ್ಸಲ್ಲಿ ನಿಮ್ಗೆ ಏನಾದರೂ ಯೂಸ್ ಆಯಿತು, ನಿಮಗೆ ಮೇಕಪ್ ನೀವೆಲ್ಲರೂ ಟ್ರಾವೆಲ್ ಮಾಡುವಾಗ ಯಾವ್ಯಾವ್ದ್ರಲ್ಲಿ ಏನೇನು ಇಟ್ಕೊಳ್ಬೇಕು ಅನ್ನೋದು ಹೆಲ್ಪ್ ಆಗಿದೆ ಅಂತ ಗೊತ್ತಾದರೆ ದಯವಿಟ್ಟು ಒಂದು ಮಿನಿಟ್ ಅಲ್ಲ, 1 ಸೆಕೆಂಡ್ ಏನಾದರೂ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಸಿದ್ರೆ ಕೆಳಗಡೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ನಿಮ್ಗೆ ಯಾರಿಗಾದ್ರೂ ಗೊತ್ತಿರೋರಿಗೆ ಶೇರ್ ಮಾಡಿ, ನಿಮ್ಮ ಅಕ್ಕ ತಂಗಿ ಅಮ್ಮ ಯಾರಿಗಾದ್ರೂ ಕಸಿನ್ಸ್ ಫ್ರೆಂಡ್ಸ್ಗೆ. ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೊ